ಸಮುದ್ರದಿಂದ ತನಗೆ ಎದುರಾಗಬಹುದು. ಅವುಗಳಿಂದ ಅಂದಾಜಿಸಿ ತನ್ನನ್ನು ಹೇಗೆ ರಕ್ಷಿಸಿಕೊಳ್ಳಬೇಕೆಂಬುದನ್ನು ಮನವರಿಕೆ ಮಾಡಿಕೊಂಡೇ ಆ ಸಾಹಸಕ್ಕೆ ಇಳಿಯುತ್ತಾರೆ. ನೀನು ಹೇಳುವ ಸಮುದ್ರದಲ್ಲಿ ಕೇವಲ ಸಮುದ್ರ ಸುಳಿ ಹಾಗೂ ಜಲಚರ ಪ್ರಾಣಿಗಳು ಮಾತ್ರ. ಆದರೆ ಈ ರಾಜಕೀಯ ಎಂಬ ಸಮುದ್ರದಲ್ಲಿ ಶಕುನಿಗಳಂತಹ ಕುತಂತ್ರಿಗಳ ಹೆಂಡೆ ಇರುತ್ತದೆ. ಅಂತಹ ಕುತಂತ್ರಿಗಳ ತಂತ್ರಗಳಿಂದ ಪಾರಾಗುವುದು ಬಹಳ ಕಷ್ಟದ ಕೆಲಸ. MLA ವಿಜಯೇಂದ್ರ, ಹಿಂದೆ ಮಹಾಭಾರತದಲ್ಲಿ ಚದುರಂಗ ದಾಟದಲ್ಲಿ ಶಕುನಿ ತನ್ನ ಮೋಸದ ಜಾಲದಲ್ಲಿ ಪಾಂಡು ಕುಮಾರನ್ನು ಬೀಳಿಸಿ ಸೋಲಿಸಿ ಅವಮಾನಗೊಳಿಸಿದರು. ಕೊನೆಗೆ ಯುದ್ಧದಲ್ಲಿ ಗೆದ್ದದ್ದು ಧರ್ಮದ ಹಾದಿ ಹಿಡಿದ ಪಾಂಡವರೇ ಹೊರತು ನೀನು ಹೇಳುವ ಆ ಕುತಂತ್ರಿ ಬುದ್ಧಿಯ ಶಕುನಿಯಲ್ಲ. ಅದು ದ್ವಾಪರ ಯುಗ. ಆಗ ಇದ್ದದ್ದು ಕೇವಲ ಒಬ್ಬ ಶಕುನಿ ಮಾತ್ರ. ಆದರೆ ಇದು ಕಲಿಯುಗ. ಈ ಕಲಿಯುಗದಲ್ಲಿ ಅಂತಹ ಲೆಕ್ಕವಿಲ್ಲದಷ್ಟು ಶಕುನಿಗಳಿದ್ದಾರೆ. ತಂತ್ರಗಾರಿಕೆಯ ಕುತಂತ್ರಿಗಳಿಗೆ ಗೆಲುವು ಈ ಕಲಿಯುಗದಲ್ಲಿ. ಅಂತಹ ಕುತಂತ್ರಿಗೆ ಸಿಗುವ ಗೆಲುವು ಅಲ್ಪಕಾಲಿಕವಾದದ್ದು. ಅಂತಿಮ ಕಾಲದಲ್ಲಿ ಇರುವೆ ಸಿಗುವುದು ಅದು ಶಾಶ್ವತವಾದದ್ದು. ಅದು ಯಾವತ್ತಿದ್ದರೂ ಧರ್ಮದ ಪರವಾಗಿ ಇರುತ್ತದೆ ಹೊರತು ಅಧರ್ಮದ ಪರವಾಗಿ ಅಲ್ಲ. ಧರ್ಮ ಅದೆಲ್ಲಿದೆ ನೀನು ಹೇಳುವ ಧರ್ಮ? ಆ ನಿನ್ನ ಧರ್ಮ ಈ ಧರ್ಮದ ಭೂಮಿಯಲ್ಲಿ ಕರಗಿ